ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಹಾಡಿದ ಹಾಡು, ನಾನು ಕಾಯುತ್ತಿರುವೆ ಅದ್ಭುತವನ್ನು ಹೊಂದಲು ನಾನು ಕಾಯುತ್ತಿರುವೆ. ಇವತ್ತು ಶನಿವಾರ. ವರ್ಷದಲ್ಲಿ ಅನೇಕ ಶನಿವಾರಗಳು ಬರುತ್ತದೆ, ಆದರೆ ಈ ಶನಿವಾರ ಬಹಳ ವಿಶೇಷತೆ ಉಳ್ಳದ್ದು. ಹೋಲಿ ಸ್ಯಾಟರ್ಡೆ ಅಥವಾ ಪವಿತ್ರ ಶನಿವಾರ ಅಥವಾ ಒಂದು ಕಾಯುವಿಕೆಯ ಶನಿವಾರ ಎಂದು ಹೇಳಬಹುದು. ಕಾರಣ, ಶುಕ್ರವಾರ, ಶುಭ ಶುಕ್ರವಾರ, ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಯಜ್ಞ ಬಲಿಯಾಗಿ ತನ್ನನ್ನೇ ಸಮರ್ಪಣೆ ಮಾಡಿದ್ದಾರೆ. ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ಎಲ್ಲ ಮುಗಿಯಿತು, ಮಾಡಬೇಕಾದ ಕಾರ್ಯವೆಲ್ಲ ಪರ್ಫೆಕ್ಟಾಗಿ ಮುಗಿಯಿತು ಎಂದು ಮುಗಿಸಿ ತನ್ನ ಆತ್ಮವನ್ನು ದೇವರ ಕೈಗೆ ಒಪ್ಪಿಸಿ ಮರಣ ಹೊಂದಿ ಅವರ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡಲಾಯಿತು. ಶಿಷ್ಯರಿಗೆ ಒಂದು ಕಡೆ ದುಃಖ, ನಿರಾಸೆ, ನಾವು ನಂಬಿಕೊಂಡಿದ್ದ ರಕ್ಷಕ ಯೇಸು ಸತ್ತು ಹೋದರಲ್ಲ ಎಂಬುದಾಗಿ. ಒಂದೆಡೆ ನಿರಾಸೆ, ದುಃಖ, ಬೇಸರ, ನೋವು. ಮತ್ತೊಂದೆಡೆ ಶತ್ರುಗಳಿಗೆ ಒಂದು ಭಯ. ಈತ 3ನೇ ದಿನಕ್ಕೆ ಜೀವಂತವಾಗಿ ಬರುತ್ತೇನೆ ಎಂದು ಹೇಳಿದ್ದಾನಲ್ಲ, ಆ ವಾಗ್ದಾನ ನೆರವೇರಿ ಬಿಡುತ್ತದೇನೋ, ಆ ವಾಕ್ಯ ನೆರವೇರುತ್ತದೇನೋ, ಹೇಗೆ ಎದ್ದು ಬರುತ್ತಾರೆ ನೋಡೋಣ ಎಂದು ಒಂದೆಡೆ ಶತ್ರುಗಳ ಒಂದು ಬಿಗಿಯಾದ ಕಾವಲು. ಶಿಷ್ಯರು ಯೇಸು ಹೇಳಿದರು, ನರಪುತ್ರನು ಸತ್ತು 3ನೇ ದಿನ ಪುನರುತ್ಥಾನರಾಗುತ್ತಾನೆ ಎಂಬುದಾಗಿ. ಆದರೆ ಅವರು ಮಂದಮತಿಗಳಾಗಿ ದುಃಖದಲ್ಲಿ ಮುಳುಗಿ ಹೋಗಿದ್ದರು. ಆದರೆ ಯೇಸು ಹೇಳಿದ ವಾಕ್ಯ ಅದನ್ನು ಕೇಳಿಸಿಕೊಂಡ ಶತ್ರುಗಳು ಎಚ್ಚೆತ್ತುಕೊಂಡರು. ಮತ್ತಾಯನು ಬರೆದ ಶುಭ ಸಂದೇಶ 27ನೇ ಅಧ್ಯಾಯ ವಚನ 62. ಸಾವಿಗೆ ಸಮಾಧಿಯ ಸಾಕ್ಷಿ. 6ನೆಯ ದಿನ, ಅಂದರೆ ಸಿದ್ಧತೆಯ ದಿನ ಕಳೆದ ಮೇಲೆ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕೂಡಿ ಪಿಲಾತನ ಬಳಿಗೆ ಬಂದರು. ಸ್ವಾಮಿ, ಆ ಮೋಸಗಾರ ಬದುಕಿದ್ದಾಗ 3 ದಿನಗಳಾದ ಮೇಲೆ ನಾನು ಪುನರ್ಜೀವಂತವಾಗಿ ಏಳುವೆನು ಎಂದು ಹೇಳಿದ್ದು ನಮಗೆ ಜ್ಞಾಪಕದಲ್ಲಿದೆ. ನೋಡಿ, ಯೇಸು ತನ್ನ ಶಿಷ್ಯರಿಗೆ ಈ ಮಾತುಗಳನ್ನು ಹೇಳಿದ್ದು. ಶಿಷ್ಯರು ಅದನ್ನು ಸಂಪೂರ್ಣವಾಗಿ ನಂಬಲಿಲ್ಲ, ಆದರೆ ಶತ್ರುಗಳು ದೇವರ ವಾಕ್ಯವನ್ನು ನಂಬಿದರು. ಆದ ಕಾರಣ ನಾವು ವಾಕ್ಯ ಮಾತನಾಡುತ್ತಾ ಇರೋಣ. ಅವರು ನೆಗೆಟಿವ್ ಆಗಿ ನಂಬಲಿ, ಪಾಸಿಟಿವ್ ಆಗಿ ನಂಬಲಿ, ವಾಕ್ಯ ತನ್ನ ಕೆಲಸವನ್ನು ಮಾಡಿಯೇ ತೀರುತ್ತದೆ. ಅವರು ಬಂದು ಹೇಳ್ತಾರೆ, ನಮಗೆ ಜ್ಞಾಪಕದಲ್ಲಿದೆ, ಆದ್ದರಿಂದ 3ನೆಯ ದಿನದ ತನಕ ಆತನ ಸಮಾಧಿಗೆ ಭದ್ರವಾದ ಕಾವಲಿರಿಸಲು ಅಪ್ಪಣೆಯಾಗಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಜನರಿಗೆ ಹೇಳಬಹುದು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯದು ಕಡು ಮೋಸವಾದೀತು ಎಂದು ಕೇಳಿಕೊಂಡರು. ನೋಡಿ, ಶತ್ರುಗಳು ಯೇಸುವಿನ ದೇವರ ವಾಕ್ಯವನ್ನ ನಂಬಿದರು. ಹೇಗೆ? ಆತ ಹೇಳ್ತಾ ಇದ್ದ, 3ನೇ ದಿನ ನಾನು ಪುನರುತ್ಥಾನಗೊಳ್ಳುತ್ತೇನೆ, ಮತ್ತೆ ಜೀವಕ್ಕೆ ಎಬ್ಬಿಸಲ್ಪಡುತ್ತೇನೆ. ಅದಾಗಲೇ ಕೂಡದು. ನಾವು ಸಾಯಿಸಿದ್ದೇನಕ್ಕೆ? ಆತ ಸತ್ತೋಗಬೇಕು, ಅವನ ಕಾರ್ಯಗಳೆಲ್ಲ ನಾಶವಾಗಬೇಕು, ಅದಕ್ಕಾಗಿ ಅವನನ್ನು ಸಾಯಿಸಿದ್ದು. ಆದರೆ ಈಗ ಮತ್ತೆ ಅವನು ಜೀವಂತವಾಗಿ ಎದ್ದು ಬಂದರೆ ಮೊದಲನಿಗಿಂತ ಇನ್ನೂ ಹೆಚ್ಚಾಗಿ ಪ್ರಖ್ಯಾತಿ, ಹೆಸರು ಪಡೆದುಕೊಳ್ಳುತ್ತಾರೆ. ನಾವು ಮೊದಲು ಮಾಡಿದ ಕೆಲಸ ವ್ಯರ್ಥವಾಗಿ ಬಿಡುತ್ತದಲ್ಲ ಎಂದು ಈ ಶತ್ರುಗಳ ಕುಯುಕ್ತಿ. ಸತ್ತ ಮೇಲೂ ಯೇಸುವನ್ನು ಬಿಡ್ತಾ ಇಲ್ಲ, ಸಮಾಧಿಗೆ ಭದ್ರವಾದ ಕಾವಲಿರಿಸಲು ಕೇಳ್ತಾ ಇದ್ದಾರೆ. ಭಯಪಡಬೇಡಿ, ದೇವರ ವಾಕ್ಯ ನೆರವೇರಲು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಇವತ್ತು ನಿನ್ನ ಜೀವನದಲ್ಲಿ ದೇವರು ಕೊಟ್ಟಿರುವ ವಾಕ್ಯಗಳು, ದೇವರು ಕೊಟ್ಟಿರುವ ವಾಗ್ದಾನಗಳು ನೆರವೇರಿಯೇ ತೀರುತ್ತದೆ. ಶತ್ರುಗಳು ಎಷ್ಟು ಸುಭದ್ರವಾದ ಕಾವಲಿಟ್ಟರೂ ಸಹ ದೇವರ ವಾಕ್ಯವನ್ನು ತಡೆಯಲು ಯಾರಿಂದ ಸಾಧ್ಯ? ದೇವರ ಚಿತ್ತವನ್ನು ನಿಲ್ಲಿಸಲು ಯಾರಿಂದ ಸಾಧ್ಯ? ಯೆಶಾಯ 44 ವಚನ 25-26 ನಾವು ನೋಡ್ತೇವೆ. ಇಗೋ 14-27 ಒಂದು ಹೇಳುತ್ತೆ, ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ಕೈಯನ್ನು ಚಾಚಿದ್ದಾರೆ, ಅದನ್ನು ತಡೆ ಹಿಡಿದು ನಿಲ್ಲಿಸಲು ಯಾರಿಂದ ತಾನೇ ಸಾಧ್ಯ?
ಯಶ 44:26 ಪ್ರವಾದಿಗಳ ಮೂಲಕ ಬಂದಂಥ ಮಾತುಗಳನ್ನು ನಾನು ಸಾಕ್ಷೀಕರಿಸುವೆನು, ಅವುಗಳನ್ನು ನೆರವೇರಿಸುವೆನು ಎಂಬುದಾಗಿ. ಸೊ ಶನಿವಾರ ಹೋಲಿ ಸ್ಯಾಟರ್ಡೆ ದೇವರ ಪ್ರವಾದನೆ ನೆರವೇರುತ್ತದೋ ನೆರವೇರುವುದಿಲ್ಲವೋ, ಒಂದು ಕಡೆ ಅವರು ನಂಬಿಕೆ ನಿರೀಕ್ಷೆ ಕಾಯ್ತಾ ಇದ್ದಾರೆ, ಇನ್ನೊಂದು ಕಡೆ ಶತ್ರುಗಳು ದೇವರ ವಾಕ್ಯ ಹೇಗೆ ನೆರವೇರುತ್ತದೆ ನೋಡೋಣ ಎಂದು ಚಾಲೆಂಜ್ ಮಾಡಿ ಮೂರ್ಖರು ದೊಡ್ಡ ಸುಭದ್ರವಾದ ಕಾವಲಿಡ್ತಾ ಇದ್ದಾರೆ. ದೇವರ ವಾಕ್ಯವನ್ನು ತಡೆ ಹಿಡಿದು ನಿಲ್ಲಿಸಲು ಯಾರಿಂದ ಸಾಧ್ಯ? ಪ್ರವಾದನೆಗಳು, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರಿಯೇ ತೀರುತ್ತದೆ. ಅದಕ್ಕಾಗಿ ಕಾಯುವವರು ಭಾಗ್ಯವಂತರು. ನಿಮ್ಮ ಕಾಯುವಿಕೆ, ನೀವು ತಾಳ್ಮೆಯಿಂದ ಇದ್ದೀರಿ. ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೇನೆ, ಅದು ನಿಮಗೆ ಹೋಲಿ ಸ್ಯಾಟರ್ಡೆ. ಭಯಪಡಬೇಡಿ, ನಿಮ್ಮ ಕಾಯುವಿಕೆ ಹೋಲಿ ಸ್ಯಾಟರ್ಡೆ, ಪವಿತ್ರ ಶುಕ್ರವಾರ. ನಾವು ಕಾಯುತ್ತಿರುವ ಸಮಯದಲ್ಲಿ ಶತ್ರುಗಳ ಆಹಾಕಾರ ಜಾಸ್ತಿಯಾಗಿರುತ್ತೆ, ಆದರೂ ತೊಂದರೆ ಇಲ್ಲ, ಕೊನೆಗೆ ಜಯ ದೇವರ ಮಕ್ಕಳಿಗೆ ಮಾತ್ರ ಎಂಬುದು ನಿಮ್ಮ ನೆನಪಿನಲ್ಲಿಡಿ. ಸೊ ಆ ಸುಭದ್ರವಾದ ಕಾವಲನ್ನು ಹಾಕಿ ಶತ್ರುಗಳು ಒಂದೆಡೆ ಕಾಯ್ತಾ ಇದ್ದಾರೆ, ಆತನ ವಾಕ್ಯ ನೆರವೇರುತ್ತದೋ ಇಲ್ಲವೋ ನೋಡೋಣ ಎಂಬುದಾಗಿ. ಮತ್ತೊಂದೆಡೆ ಶಿಷ್ಯರು ಎಲ್ಲವನ್ನ ಕಳೆದುಕೊಂಡೆವು, ಯೇಸುವನ್ನು ಕಳೆದುಕೊಂಡೆವು, ದುಃಖದಲ್ಲಿ ಮಂದಮತಿಗಳಾಗಿ ಬೇಸರ, ನಿರಾಸೆ, ಜಿಗುಪ್ಸೆಯಲ್ಲಿ ನರಳಾಡುತ್ತಿದ್ದಾರೆ. ಆದರೆ ಯೇಸು ಮಾತ್ರ ಇವರು ಯಾರಿಗೂ ಕಿವಿಗೊಡದೆ ಅವರು ಬಂದ ಕೆಲಸವನ್ನು ಮಾಡಲು ಮುಂದಾಗುತ್ತಾರೆ. ಇದು ಅದ್ಭುತ. ನಾನು ಎಲ್ಲಿಂದ ಬಂದವನು, ನಾನು ಏನು ಕೆಲಸ ಮಾಡಬೇಕಾಗಿದೆ, ಮತ್ತೆ ನಾನು ಮರಳಿ ಎಲ್ಲಿಗೆ ಹೋಗಬೇಕೆಂದು ನನಗೆ ಚೆನ್ನಾಗಿ ತಿಳಿದಿದೆ ಎಂದು ಅನುಕೂಲ ಅನಾನುಕೂಲತೆಯಲ್ಲಿ ಯೇಸು ಮಾಡಿದ್ದು ದೇವರ ವಾಕ್ಯವನ್ನು ಸಾರಿದ ಕೆಲಸ. ಪ್ರೈಸ್ ದ ಲಾರ್ಡ್. ಸಂತ ಪೌಲರು ಹೇಳುತ್ತಾರೆ, ಅನುಕೂಲವಿದ್ದಾಗ ಮಾತ್ರವಲ್ಲ, ನಿಮ್ಮ ಅನಾನುಕೂಲತೆಯಲ್ಲೂ ದೇವರ ವಾಕ್ಯವನ್ನು ಸಾರಲು ಆಸಕ್ತನಾಗಿರು. ಯೇಸು ಪಾತಾಳ ಲೋಕವನ್ನು ಪ್ರವೇಶಿಸಿದ್ದಾರೆ, ಅಲ್ಲಿಯೂ ಸುಮ್ಮನಿರಲಿಲ್ಲ. ಅವರು ಪಾತಾಳ ಲೋಕಕ್ಕೆ ಹೋಗಿ ಭೂಗರ್ಭವನ್ನು ಸೀಳಿ ಅಲ್ಲಿ ಸೆರೆಯಲ್ಲಿದ್ದ, ಮುಂದಿನ ನ್ಯಾಯ ತೀರ್ಪಿಗಾಗಿ ಕಾದು ನಿಂತಿದ್ದ ಆತ್ಮಗಳಿಗೆ ಶುಭ ಸಂದೇಶವನ್ನು ಸಾರಿದರು. ಎಂಥ ಅದ್ಭುತಕರ ಅಲ್ವಾ? 1 ಪೇತ್ರ. ಅನೇಕರಿಗೆ ಪ್ರಶ್ನೆ, ಯೇಸು ಸತ್ತು 3ನೇ ದಿನ ಪುನರುತ್ಥಾನ ಹೊಂದಿದ್ದರು, 3 ದಿನ ಎಲ್ಲಿದ್ದರು, ಏನು ಮಾಡ್ತಾ ಇದ್ರು ಅನ್ನುವ ರೀತಿಯಲ್ಲಿ. ಇದನ್ನು ಹೇಳುವಾಗ ನನಗೆ ಯೋನಾ ಪ್ರವಾದಿ ಜ್ಞಾಪಕ ಆಗುತ್ತೆ. ಯೋನಾ ಪ್ರವಾದಿ 3 ದಿನ ಮೀನಿನ ಹೊಟ್ಟೆ ಒಳಗಡೆ ಇದ್ದ, ಆದರೆ ಮೀನು ಅವನನ್ನು ನಾಶ ಮಾಡಲಿಲ್ಲ, ಮೀನು ಅವನನ್ನು ನುಂಗಿ ಹಾಕಲಿಲ್ಲ. ದೇವರ ವಾಕ್ಯ ನೆರವೇರಲು ಮೀನು ತಡೆಯಲ್ಲ, ಸಮುದ್ರ ತಡೆಯಲ್ಲ, ಹಡಗು ತಡೆಯಲ್ಲ. ಯಾಕೆ? ನಮ್ಮ ಅವಿಧೇಯತೆಯು ತಡೆಯಲ್ಲ. ಯೋನ ಅವಿಧೇಯನಾದ, ಯೋನನ ಅವಿಧೇಯತೆ ದೇವರ ಚಿತ್ತವನ್ನು ಬದಲಾಯಿಸುತ್ತೆ? ನೋ. ಅವನು ಅವಿಧೇಯನಾದರೂ ಮತ್ತೆ ವಿಧೇಯನಾಗಿ ಮಾಡಿ ದೇವರ ವಾಕ್ಯ ನೆರವೇರಿಯ ತೀರಿತು. ಸೊ ನಿಮಗೆ ಬಂದಿರುವ ವಾಗ್ದಾನಗಳು, ಪ್ರವಾದನೆಗಳು ನೆರವೇರಿಯ ತೀರುತ್ತದೆ. ತಾಳ್ಮೆಯಿಂದಿರಿ. ನಿಮ್ಮ ಕಾಯುವಿಕೆ ವ್ಯರ್ಥವಾದುದಲ್ಲ, ಎಲ್ಲದಕ್ಕೂ ಒಂದು ಅಂತ್ಯ ಉಂಟು. ಆದ್ದರಿಂದ ಸೋತು ಹೋಗದೆ, ನಿರಾಶರಾಗದೆ, ಜಿತೇಂದ್ರರಾಗಿಯೂ ಜಾಗೃತರಾಗಿಯೂ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿರಿ. ಯೇಸು ಅನುಕೂಲ ಅನಾನುಕೂಲತೆಯಲ್ಲಿ ಸುವಾರ್ತೆಯನ್ನು ಸಾರಿದ ಒಂದು ಅಭಿಷೇಕ ನಮಗೂ ಕಾರ್ಯ ಮಾಡಲಿ. 1 ಪೇತ್ರ 3ನೇ ಅಧ್ಯಾಯ ವಚನ 18. ಅಂತೆಯೇ ಕ್ರಿಸ್ತ ಯೇಸು ನೀತಿವಂತರಾಗಿದ್ದರೂ ಅನೀತಿವಂತರಿಗಾಗಿ ಪ್ರಾಣತ್ಯಾಗ ಮಾಡಿದರು, ಪಾಪ ನಿವಾರಣಾರ್ಥವಾಗಿ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ನಮ್ಮನ್ನು ದೇವರ ಬಳಿಗೆ ಸೇರಿಸಲು ಸತ್ತರು. ದೇಹದಲ್ಲಿ ಅವರು ವಧಿತರಾದರು, ಆತ್ಮದಲ್ಲಿ ಜೀವಂತರಾದರು. ಶರೀರದಲ್ಲಿ ಅವರು ಮೃತಪಟ್ಟರು, ಅವರ ಆತ್ಮ ಜೀವಂತವಾಗಿತ್ತು. ಆಧ್ಯಾತ್ಮಿಕವಾಗಿ ತೆರಳಿ ಸೆರೆಯಲ್ಲಿದ್ದ ಆತ್ಮಗಳಿಗೆ ಶುಭ ಸಂದೇಶವನ್ನು ಬೋಧಿಸಿದರು. ಯಾವ ಆತ್ಮಗಳು? ಪೂರ್ವ ಕಾಲದಲ್ಲಿ ನೋಹ ನಾವೆಯನ್ನು ಕಟ್ಟುತ್ತಿದ್ದಾಗ ದೇವರಿಗೆ ಅವಿಧೇಯರಾಗಿದ್ದ ಆತ್ಮಗಳು. ನಾನು ಹೇಳಿಲ್ವಾ, ನಮ್ಮ ಅವಿಧೇಯತೆ ದೇವರ ವಾಕ್ಯವನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ. ನೋಹನ ಕಾಲದಲ್ಲಿ ನೋಹ ನಾವೆಯನ್ನು ಕಟ್ಟುತ್ತಿದ್ದಾಗ ದೇವರಿಗೆ ಆತ್ಮಗಳು ಅವಿಧೇಯವಾಗಿ ನಡೆದುಕೊಂಡವು. ರಕ್ಷಣೆಯ ಸುವಾರ್ತೆಯನ್ನು ನಂಬದೆ ಅವರೆಲ್ಲರೂ ಜಲಪ್ರಳಯದಲ್ಲಿ ನಾಶವಾಗಿ ಪಾತಾಳದ ಸೆರೆಯಲ್ಲಿದ್ದರು. ಆದರೆ ದೇವರ ಚಿತ್ತ ಅವರನ್ನೂ ಸಹ ರಕ್ಷಣೆ ಮಾಡಬೇಕೆಂಬ ಉದ್ದೇಶವಿದ್ದ ಕಾರಣ ಸೆರೆಗೆ ಹೋಗಿ ಆಧ್ಯಾತ್ಮಿಕವಾಗಿ ಅಲ್ಲಿರುವ ಸೆರೆಯ ಆತ್ಮಗಳಿಗೆ ಶುಭ ಸಂದೇಶವನ್ನು ಯೇಸು ಸಾರಿದರು. ಅಲ್ಲಿ ಯಾರೆಲ್ಲ
ಅಲ್ಲಿದ್ದ ಆತ್ಮಗಳು, ಶರೀರ ಕಳ್ಕೊಂಡು ಆತ್ಮ ಇತ್ತಲ್ಲ, ಯೇಸುವೆ ನಾವು ನಿಮ್ಮನ್ನು ನಂಬುತ್ತೇವೆ, ನೀನೇ ನನ್ನ ರಕ್ಷಕ ಎಂದು ಸ್ವೀಕರಿಸಿಕೊಂಡವರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತಾರೆ. ಅದಕ್ಕೆ ನಾವು ನೋಡ್ತೀವಿ, ಪ್ರಭು ಯೇಸು ಪ್ರಾಣ ಬಿಟ್ಟಾಗ ಸಮಾಧಿಗಳು ತೆರೆಯಲ್ಪಟ್ಟವು, ಅನೇಕ ಸತ್ತ ಆತ್ಮಗಳು ಜೀವಂತವಾಗಿ ಎದ್ದು ಜೆರುಸಲೇಮಿಗೆ ಹೋಗಿ ಸಾಕ್ಷೀಕರಿಸಿದವು ಎಂಬುದಾಗಿ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಈ ಶುಭ ಶನಿವಾರ, ದ ಹೋಲಿ ಸ್ಯಾಟರ್ಡೆ, ನೀರವತೆ, ಎಲ್ಲ ಕಡೆ ಮೌನ, ಕರಾಳ, ಶೂನ್ಯ, ಆದರೆ ಕಾಯುವಿಕೆ, ತಾಳ್ಮೆ ಇರಲಿ. ಪ್ರವಾದನೆಗಳು ನೆರವೇರಿಯೇ ತೀರುತ್ತದೆ. ಕರ್ತರಾದ ಯೇಸುವೆ, ಈ ಸಮಯದಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಿಮ್ಮ ಕಷ್ಟ ಸಂಕಟಗಳು ಶಾಶ್ವತವಲ್ಲ. ಕಷ್ಟ ಸಂಕಟಗಳ ಮೂಲಕ ದೇವರ ಮಹಿಮೆಯನ್ನು ನಾವು ಕಾಣಬೇಕಾಗಿದೆ. ಆ ರಾತ್ರಿ ಶನಿವಾರ ದೇವರು ಸೆರೆಯಲ್ಲಿದ್ದ ಆತ್ಮಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಅದನ್ನು ನಂಬಿದ ಆತ್ಮಗಳು ರಕ್ಷಣೆಯನ್ನು ಪಡೆದುಕೊಂಡ ರೀತಿಯಲ್ಲಿ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಅಧಿಕಾರವುಳ್ಳ ಪ್ರಭು ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟು ಆಧ್ಯಾತ್ಮಿಕವಾಗಿ ಸತ್ತ ಆತ್ಮಗಳಂತೆ ಇರುವ, ಸತ್ಯವನ್ನು ಅರಿಯದೇ ಇರುವ ಅನೇಕ ಜನರಿಗೆ ಈ ಸುವಾರ್ತೆಯನ್ನು ಸಾರೋಣ. ನಂಬಿ ದೀಕ್ಷಾ ಸ್ನಾನ ಪಡೆದುಕೊಳ್ಳುವನು ಜೀವೋದ್ಧಾರವನ್ನು ಹೊಂದಿಕೊಳ್ಳುತ್ತಾನೆ. ಶಾರೀರಿಕವಾಗಿ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿ ಸತ್ತವರಿಗೂ ಈ ಸುವಾರ್ತೆಯನ್ನು ಸಾರಲ್ಪಡಬೇಕು. ಲೋಕದ ಕಟ್ಟ ಕಡೆಯವರೆಗೆ ಈ ವಾಕ್ಯವನ್ನು, ಸುವಾರ್ತೆಯನ್ನು ಸಾರಬೇಕೆಂದು ಪ್ರಭು ಯೇಸು ನಮ್ಮನ್ನು ಅಭಿಷೇಕಿಸಿದ್ದಾರೆ. ಪ್ರಭು ಯೇಸು ಜೀವಂತವಾಗಿದ್ದರೂ ಮೃತಪಟ್ಟು ಸೆರೆಯಲ್ಲಿ ಹೋಗಿದ್ದ ಆತ್ಮಗಳಿಗೆ ಸುವಾರ್ತೆಯನ್ನು ಬೋಧಿಸಿ ಅವುಗಳ ರಕ್ಷಣೆಗಾಗಿ ಪ್ರಾರ್ಥಿಸಿದ ರೀತಿಯಲ್ಲಿ ಜೀವಂತರಿಗೂ ಮೃತರಿಗೂ ಈ ಸುವಾರ್ತೆ ಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡುವಂತೆ ನಮ್ಮ ಕುಟುಂಬ ಆ ಸುವಾರ್ಥ ಕಾರ್ಯಗಳಲ್ಲಿ ಭಾಗಿಯಾಗುವ ಅಭಿಷೇಕ ನಮಗೆ ಲಭಿಸಲಿ. ನಿನ್ನ ಕಾಯುವಿಕೆ ವ್ಯರ್ಥವಲ್ಲ. ನೀನು ನಂಬಿ ನಿರೀಕ್ಷೆ ಮಾಡಿದ್ದು ನಿಮಗೆ ದೊರಕಿಯೇ ತೀರುತ್ತದೆ ಎಂಬ ದೃಢ ವಿಶ್ವಾಸದಲ್ಲಿ ನಮ್ಮ ಕ್ರೈಸ್ತೀಯ ಜೀವಿತದ ಹೋರಾಟವನ್ನು ಮುಂದುವರಿಸೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.